ಮನ್ನಮ್ಮ ಅದ ಮುಗ್ಧ ಜೀವ ರೀ, ಕಲ್ಮಶ ಅಲ್ಲದ ದೃಶ್ಯ ಒಂಥರ ಅಪ್ಪ ಇದ್ರು ಕರೆ ಹೇಳ್ತಾನ ಬಾಳ ಚಂದದಿ, ಭೂಮಿ ಮ್ಯಾಲ ಅಪ್ಪಿ ತಪ್ಪಿ ನೀನು ಹುಟ್ಟಿದಿ, ಹರಿದ ಹುಡುಗರ ಕಣ್ಣಾಗ ಪೂರ ನಟ್ಟದಿ, ಅದಕ್ಕ ಬಂದ ವಾರಾತ ಹಾದಿ ಬಿಟ್ಟದಿ. ಯಾಕೆಷ್ಟು ಬೇಗ ಹೊರಗೆ ಬನ್ನಿ ಅನ್ನೋದು ನನಗ ಪ್ರಶ್ನೆ ಐತಿ. ಜನರಿಂದ ನಾನು ಮೇಲೆ ಬಂದೆ, ಜನರೇ ನನ್ನ ದೇವರೆಂದೆ. ಈಗ ನಿಮ್ಗೊಂದು ಟಾಸ್ಕ್ ಕೊಡೋಣ ಅಂತ, ನೀವು ಹೆಂಗೋ ಸಿಂಗರ್ ಕೂಡ ಹೌದು, ಉತ್ತರ ಕರ್ನಾಟಕದ ಹುಲಿ ಥರ ನೀವು. ಈಗ 90+ ದಿನಗಳ ಕಾಲ ಮನೇಲಿದ್ರಿ ಅಲ್ವಾ, ಯಾರ್ಯಾರು ಹಿಂಗೆ ಅಂತ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡ್ಕೊಂಡಿರ್ತೀರಾ. ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಇರುವಂಥ ನಿಮ್ಮ ಅಭಿಪ್ರಾಯ ಒಂದೊಂದು ಲೈನಲ್ಲಿ ಹೇಳಿ. ಒಂದು ಹಾಡು ಮೂಲಕ ಇವ್ರಿಗೆ ಹೇಳ್ತೀನಿ ಅಂತಂದ್ರೆ ಹೇಳಿ, ಇಲ್ಲ ನಿಮ್ಮ ಉತ್ತರ ಕರ್ನಾಟಕದ ಹಾಡು ಮೂಲಕ ಸ್ವಲ್ಪ ಇದನ್ನ ಬೇಕ್ರಿ, ಎಲ್ಲರೂ ಹೇಳಬೇಕು ಅಂತ ಹೇಳಿ, ಇಂಥವ್ರಿಗೆ ಹಾಡು ಮೂಲಕ ಹೇಳ್ತೀನಿ ಅಂತಂದ್ರೆ ಹೇಳಿ, ಇಲ್ಲ ನಿಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅವ್ರ ಬಗ್ಗೆ ಏನಾದರೂ ಒಂದು ಅಭಿಪ್ರಾಯಗಳನ್ನ. ಓಕೆನಾ? ಕಾಕ್ರೋಚ್ ಸುದ್ದಿ ಫಸ್ಟ್. ಕಾಕ್ರೋಚ್ ಸುದ್ದಿನ ಡಿಫ್ರೆಂಟ್ ಅವ್ರ ಒಂಥರ ಅವ್ರ ಭಾಷೆ ಆಗಲಿ, ಅವ್ರೊಂದು ಸ್ಟೈಲ, ಅವ್ರದ್ದು ನಡವಳಿಕೆ, ಅವ್ರೊಂದು ಡಿಫ್ರೆಂಟ್ ರೀ. ಅಂದ್ರೆ ಒಂಥರ ಅವ್ರು ಸಿಂಪಲ್ ಆಗಿದ್ರು ವಿಲನ್ ಥರ ಕಾಣ್ತಿರು ಅವ್ರು. ಅವ್ರು ಹೆಂಗೋ ನಡೆದ್ರು, ಒಂದು ಸಿಂಪಲ್ ಆಗಿ ನಡೆದ್ರು ಒಂದು ವಿಲನ್ ಥರ ಕಾಣ್ತಿರು. ಒಳ್ಳೆ ಮನುಷ್ಯ, ಮನಸ್ಸಿಂದ್ರ ಹಾಲ್ಟ್ಲಿ. ಮಂಜು ನಿಮ್ಮ ಭಾಷೆನೇ ಅವರು ಹಾಲ್ಟ್ಲಿ ರೀ. ಅಂದ್ರೆ ಜನ ಹಚ್ಕೊಳಕ್ಕಾಗಲಿ, ಒಬ್ಬರನ್ನ ಹಚ್ಕೊಳಕ್ಕಾಗಲಿ, ಒಬ್ಬ ಜೊತೆ ಚಂದ ಮಾತಾಡಕ್ಲಿ ಮಸ್ತ್ ಚಲೋ. ರಾಶಿಕಾ ಅವ್ರಿಗೆ ಒಬ್ರಿಗೆ ಒಳ್ಳೆ ಹೇಳಿದ್ರೆ ಒಳ್ಳೆ, ಕೆಟ್ಟಾದ್ರೆ ಕೆಟ್ಟಳು ಅನ್ಸುತ್ತೆ. ಸ್ಪಂದನ ಅವಳು ಅಷ್ಟೇ ರೀ, ಚಲೋದರ ಜೋಡಿ ಚಲೋ ಇರ್ತಾರೆ, ಕೆಟ್ಟದರ ಜೋಡಿ ಅವ್ರು ಒಳೊಳಗೆ ಸ್ವಲ್ಪ ದೇಶ ಮಾಡ್ತಾರೆ ಅನ್ಸುತ್ತೆ. ಮನ್ನಮ್ಮ ಅದ ಮುಗ್ಧ ಜೀವ ರೀ, ಕಲ್ಮಶ ಅಲ್ಲದವ್ರು. ಯಾರು ಏನಂದ್ರು ಎರಡು ಮಾತಲ್ಲಿ ಮುಖ್ಯ ತರಿಸೋದು. ಕರಿಬಸಪ್ಪನ ಥರ ಎಲ್ಲ ಪ್ರಯತ್ನ ಮಾಡಿದ್ರಿ, ಅವ್ರ ಬಗ್ಗೆ ಏನು ಹೇಳೋಕೆ ಸ್ವಲ್ಪ ಕಡಿಮೆ. ಕಾವ್ಯ ಅವರು ಅಷ್ಟೇ ರೀ, ಎಷ್ಟು ಕೋಪನೂ ಇತ್ತು, ಅಷ್ಟು ಪ್ರೀತಿನೂ ಇರ್ತೈತಿ. ಗಿಲ್ಲಿನೂ ಚಲೋ ರೀ. ಅವು ಕೆಟ್ಟವಂತನಲ್ರಿ, ಒಳ್ಳೆಯವನ. ಅಂದ್ರೆ ಯಾರನ್ನೂ ಒಂದು ಏನೋ ಮಾಡಿರ್ನು ಹೋಗಿ ಅವ್ರ ಮತ್ತೆ ಕಾಮಿಡಿ ರೂಪವಾಗಿ ಹೋಗಿ ಅವ್ರನ್ನ ರಂಸೋದಾಗಲಿ, ಅವ್ರನ್ನ ಮತ್ತೆ ಅವ ಏನಾರ ಒಂದು ಅಂದಕಿಸಿಂದ ಅವ್ರ ನಗಿಸ್ಕಿಸಿಂದ ಮತ್ತೆ ಅವ್ರನ್ನ ಹೋಗಿ ಟಚ್ ಆಗ್ತಿದ್ದೆ. ಜಾನ್ವಿ ಮ್ಯಾಮ್ ಹಂಗೆ ಅವರು ಒಂದು ತಾಸಿನ ಒಂಥರ ಇವತ್ತೊಂದು ಏನೋ ಒಂದು ಚಟುವಟಿಕೆ ನಡೆದಾಗತ್ತು ಹಿಂಗೆ ಕುಪ್ಪಿಸ್ಕೊಂಡು ಅವ್ರನ್ನ ದ್ವೇಷ ಮಾಡಿದಾಗ ಮಾಡ್ತಿರು, ಮತ್ತೊಂದು 2 ತಾಸಿನಾಗಂತೆ ಮತ್ತೊಂದಿಟ್ಟು ಏನರೇ ಕ್ಲೋಸ್ ಆಗಿಬಿಡ್ತರು. ಒಂಥರ ಅವರು ಖಾರ ಸ್ವೀಟ. ಧ್ರುವಂತನ ಒಂದು 2 ಮುಖದ ಥರ. 2 ಮುಖ ಅಂದ್ರೆ ಈಗ ಒಂಥರ ಇರ್ತಾನೆ, ಮುಂಚೆ ಇನ್ನೊಂದು ತಾಸಿಗೆ ಒಂಥರ ಇರ್ತಾನೆ. ಯಾಕಂದ್ರೆ ಯಾವ ಥರದಾಗ ಯಾವ ಮನುಷ್ಯ ಯಾವ ತಾಸಿನಾಗ ಹೆಂಗೆ ಇರ್ತಾನೆ ಅಂತ ಗೊತ್ತಾಗೋಲ್ಲ, ಕನ್ಫ್ಯೂಷನ್, ಭಾಳ ಕನ್ಫ್ಯೂಸ್ ಅವ್ನ ಬಗ್ಗೆ ಸ್ವಲ್ಪ. ಚಂದ್ರಪ್ರಭ ಒಂದು ಥರ ಸ್ವೀಟ್ ರೀ, ಯಾರಿಗೆ ಮನಸ್ಸು ಮೋಸವಲ್ರಿ, ಸೊ ಒಳ್ಳೆ ವ್ಯಕ್ತಿ. ಅವ ಒಂಥರ ಸ್ವೀಟ್ ರೀ. ಸತೀಶ್ ಸರ ಅವ್ರ ಬಗ್ಗೆ ಹೇಳಕ್ಕೆ ಒಳ್ಳೆ ಅಲ್ರಿ, ಅವ್ರ ಬಗ್ಗೆ ಎಲ್ಲ ಥರ ಅದಾರ ಅವ್ರು. ಈಗ ಅವರು ಒಂಥರ ತಿಳುವಳಿಕೆ ಚಲೋದ್ರಿ, ಒಂಥರ ಭಾಷೆಂತ್ರ ಹೋಗಲಿ ಮಾತಾಡ್ತಿರೋಗಾಗಲಿ ಚಲೋದ್ರು. ಅಭಿಷೇಕ್ ನನಗೆ ಗೆಳೆಯರವ ದೋಸ್ತ, ಅವನ ಫ್ರೆಂಡ್ಶಿಪ್ ಮಾಡಿದ್ರು ಫಸ್ಟ್ ಹೋಗ್ಬಿಟ್ಟಿಗೆ. ಅವಾಗ ನಂಗೆ ಅಷ್ಟು ಕಂಫರ್ಟಬಲ್ ಆಗಿತ್ತು. ಹಾರ್ಟ್ಲಿ ರೀ, ಅಂದ್ರೆ ನನಗೆ ಭಾಳ ಹಾರ್ಟ್ಲಿ ಅಂದ್ರೆ ಚಲೋ ರೀ. ಒಳ್ಳೆಯವ, ಕೆಟ್ಟವ್ರು ಕೆಟ್ಟವ ಅಂದ್ರೆ ಹೇಳ್ತಿದ್ದವ, ಹಿಂಗೆ ಮಾಡಬಾರ್ದು, ನಾವು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಸ್ವಲ್ಪ. ಅಶ್ವಿನಿ ಗೌಡ ಮ್ಯಾಮ್ ಅವರು ಒಳ್ಳೆಯವ್ರು ಕೆಟ್ಟವ್ರು ಅವರು. ರಕ್ಷಿತಾ ಅಂತಿ ಒಂದು ಇದನ್ರಿ, ಒಂದು ಪಟಾಕಿ ಥರ ರೀ, ಒಟ್ಟೆ ಸಿಡ್ತಾ ಇರ್ತಾಳ್ರಿ, ಒಟ್ಟು ಚಟ್ ಪ್ರತಿಯೊಂದು ವಿಷಯಕ್ಕೂ. ಸೀರಿಯಸ್ ಆಗಿ ಕೂತು ಮಾತಾಡಿದ ಗೊತ್ತಿಲ್ರಿ ಅವ್ರಿಗೆ, ಗಿಗಿ ಹಾಕಿಗಿರಿ ಒಟ್ಟು. ಅಮಿತ್ ನಾವು ಸ್ವಲ್ಪ ಟ್ಯಾಲೆಂಟ್ ಹುಡುಗ, ಟ್ಯಾಲೆಂಟ್ ಹುಡುಗ ನಾವು. ಅವರೇ ರಘು ಸರ್ ಅವ್ರಿಗೆ ಇತ್ತು ಬ್ರಿಲಿಯಂಟ, ಇತ್ತು ಟ್ಯಾಲೆಂಟ, ಇತ್ತು ಸೈಲೆಂಟ, ಇತ್ತು ವಾಯ್ಲೆಂಟ, ಎಲ್ಲದು ಕಂಫರ್ಟಬಲ್ ಅದ ಅವ್ರಿ. ರಿಷಾ ಒಂಥರ ಅವಳೇನೋ ಸ್ವಲ್ಪ
ಕ್ಯಾಮ್ರಾ ಪೇಸ್ ಅನಿಸ್ತೈತಿ ಅಂದರೆ ತೋರಿಸ್ತಾವ. ಸೂರಜ್ ಹ್ಞೂ ಒಂಥರ ಮುಗ್ದ್ರಿ, ವಿಷಯ ಎಷ್ಟೈತಿ ಅಷ್ಟು ಮಾತಾಡವ, ಮೂಲಕ ಜಾಸ್ತಿ ಏನು ಮಾತಾಡ್ತಿರ್ಕಿಲ್ಲ ನಮ್ಗತಿ. ಮಾಳು ಯಾರನ್ನ ಮಾಳು ಆಲ್ರೌಂಡನ, ಆದ್ರೆ ಇಲ್ಲ ನಮ್ಮದು ಅಷ್ಟೇನ. ಯಾಕಂದ್ರೆ ನನ್ನ ಬಗ್ಗೆ ನಾ ಏನು ಹೇಳ್ಕೋದಿಲ್ಲ, ನನ್ನ ಬಗ್ಗೆ ನೀವು ನೋಡಿದವ್ರು ನೀವು ಹೇಳ್ಬೇಕಾಗತಿ. ನಮ್ಗೆ ಯಾವುದು ಏನು ಬಿರುದು ಕೊಟ್ಟರು ನಾವು ತೊಗೊಳಕ್ಕೆ ರೆಡಿ ಅದು. ಯಾಕಂದ್ರೆ ನೋಡಿದವ್ರು ನೀವು ನನ್ನ ಬಗ್ಗೆ ನಂದಿಷ್ಟ ನೋಡೋಣ ಮಾತಾಡ್ತೀನಿ, ಕೇಳುವಾಗ ಕೇಳ್ತೀನಿ. ಬಟ್ ಯಾರ ಮೇಲೂ ಹಾಡಾಡ್ಲಿಲ್ಲ ನೀವು? ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇವ್ರ ಮೇಲೆ ಒಂದು ಯಾವ್ದಾರ ಒಂದು ಹಾಡು ಬರ್ಬೋದಾ ಅಂತ? ಯಾರ ಮೇಲನ? ನೀವು ಇಂಥವ್ರ ಮೇಲೆ ಹಾಡ್ತೀನಿ ಅಂತಂದ್ರೆ ಯಾವ್ದ್ರ ಮೇಲೆ ಹಾಡಿದ್ರು ಹಾಡ್ಬೋದು. ಈ ಇಷ್ಟು ಜನದ ಹೆಸರು ಹೇಳಿದ್ನಲ್ಲ, ಅವ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅಥವಾ ಒಂದು ಹಾಡಿನ ಮೂಲಕ ಒಂದು ಅಭಿಪ್ರಾಯ ಹೇಳ್ತೀನಿ ಅಂತ ಅಂದ್ರೆ ಯಾರ ಮೇಲೂ ಹಾಡಾಡ್ಲಿಲ್ಲ, ಇಂಥವ್ರ ಮೇಲೆ ಏನಾದ್ರು ಹಾಡು ಆಡ್ಬೋದಾ? ಒಂದು ರಕ್ಷಿತನ ಅಲ್ಲಿ ಅದ್ರ ಸ್ಟೇಜ್ ಮೇಲೆ ಹಾಡಿನ್ರಿ ಅದನ್ನ. ತಪ್ಪ ಇದ್ರು ಕರೆ ಹೇಳ್ತಾನ ಬಾಳ ಚಂದದಿ, ಭೂಮಿ ಮ್ಯಾಲ ಅಪ್ಪಿ ತಪ್ಪಿ ನೀನು ಹುಟ್ಟಿದಿ, ಹರಿದ ಹುಡುಗರ ಕಣ್ಣಾಗ ಪೂರ ನಟ್ಟದಿ, ಅದಕ್ಕ ಬಂದ ವಾರಾತ ಹಾದಿ ಬಿಟ್ಟದಿ. ರಕ್ಷಿತ ಮೇಲೆ ನೈಸ್ ನೈಸ್. ಅದು ಬಿಟ್ಟು ಬೇರೆ ಏನಾರ ಇದೆಯಾ? ಇಲ್ಲ, ಅಷ್ಟು ಟೈಮು ಸಿಕ್ಕಿಲ್ಲ, ಕೈಯಾಗ ಪೆನ್ ಇಲ್ಲ, ಬುಕ್ ಇಲ್ಲ, ನೆನಪಿಟ್ಟುಕೋಡ್ ಶಕ್ತಿನೂ ಇಲ್ಲ, ಸಿಕ್ಕಾಪಟ್ಟೆ ಟಾರ್ಚರ. 24 ತಾಸು ಮಾತಾಡಬೇಕು, ಎಲ್ಲಿ ಒಂದು ಬುಕ್ ಇಲ್ಲ, ಒಂದು ಟಾರ್ಚರ್ ಯಾರ ಕಡೆಯಿಂದ ಜಾಸ್ತಿ? ಇಲ್ಲ ನಾ ಎಲ್ಲಾರು ಚಂದ್ರನ ಈಗ ನಮ್ದೊಂದು ಚಟುವಟಿಕೆ ಬತ್ತು, ಒಂದು ಟಾಸ್ಕ್ ಬತ್ತು ಅಂದ್ರೆ ಹೇಳ್ರಿ ಮಕ್ಕೋರಿ ಜಕ ಮಾಡ್ರಿ ನಡಿ ಚಟುವಟಿಕೆ ಇಂಥವನ. ಈಗ ಬಂದ್ಬಿಟ್ಟು ಎಲ್ಲ ಫ್ರೀಯಾಗಿ ಕೂತಾದಾಗ ಟಾಸ್ಕ್ ಎಲ್ಲ ಮುಗಿಸ್ಕೊಂಡು ಮಾಡೋ ಒಂದು ಹಾಡಾಡೋ ಅಂತ ಅಂದ್ರೆ ಏನ್ ಸಡನ್ ಏನ್ ಹಾಡ್ತಾ ಇದ್ರಿ ನೀವು? ಜಾನಪದಗಳನ್ನ ಇವಲ್ಲಣ್ಣ, ನಮ್ಮ ಮಾಮೂಲಿ ಇವು ಅವೆಲ್ಲ ಹಾಡುಗಳು ಈಸಿಯಾಗಿ ಬಂದ್ಬಿಡುತ್ತೆ. ನೀವೇ ಹಾಡ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಒಂಚೂರು ಕಷ್ಟ ಆಗ್ತದೆ. ಸ್ವಲ್ಪ ಕಷ್ಟನ, ಕೈಯಾಗ ಬುಕ್ಕ ಪೆನ್ ಇರಲ್ಲ ಅಂದ್ರೆ ಎಷ್ಟು ನೆನಪು ಪ್ರಾಸಬದ್ಧವಾಗಿ ಬರಿಬೇಕಾಗಿರ್ತೈತಿ. 2 ಲೈನ್ ನೆನಪು ಉಳಿತಾವ, 4 ಲೈನ್ ನೆನಪು ಉಳಿಯಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ನೆನಪಾದಂಗ ಬರ್ದಿಟ್ಟು ಅದನ್ನ ನೋಡಿ ಹಾಡ್ಬೋದು. ಯಾವ್ದೋ ಒಂದು ಇದ್ರಲ್ಲಿ ತಮಟೆ ಬಾರಿಸ್ಕೊಂಡು ಏನೋ ಹೇಳೋದಿತ್ತು ಒಂದು ಟಾಸ್ಕ್, ಅದೇನೋ ಆಯ್ತಿನ ಸ್ವಲ್ಪ ಸಾರಿನಾ. ಓಕೆ ಇರ್ಲಿ. ಈಗ ರಕ್ಷಿತಾ ಬಗ್ಗೆ ಹಾಡಿದ್ರಲ್ವಾ, ಮಾಳು ಬಗ್ಗೆನೆ ಏನ್ ಅನ್ಸುತ್ತೆ ನಿಮ್ಗೆ? ನಿಮ್ಮ ಬಗ್ಗೆ ಏನ್ ಲೈನ್ಗಳಲ್ಲಿ ಹಾಡ್ಬೋದು ನೀವು? ಲೈನ್ಗಳು ಹಾಡೋಕೆ ಬೇಡ, ಜನಪದದ್ದೇ ನಿಮಗೆ ಏನಾದ್ರು ರಿಲೇಟೆಡ್ ಆಯ್ತು ಅಂದ್ರೆ ಅದನ್ನು ಹಾಡ್ಬೋದು. ಏನು ಬೇಡಣ ಹಂಗೆ ನನ್ನ ಬಗ್ಗೆ ಹೇಳ್ಕೋದಂದ್ರೇನ, ನನ್ನ ಬಗ್ಗೆ ನಾ ಏನು ಹಿಂಗ ಅಂತೇನು ಹೈಲೈಟ್ ಆಗಿ ಏನು ಹೇಳ್ಕೋಂಗಿಲ್ಲ. ನಾನು ಇನ್ನಾದ್ರೂ ಹೇಳ್ತೀನಲ್ಲಿ, ನಾ ಸ್ವಲ್ಪ ಉಳ್ಕೋಬೇಕಾಗಿತ್ತು. ನನ್ನ ಫ್ಯಾನ್ಸ್ ಫಾಲೋ ನೋಡ್ತಂದ್ರೆ, ಇಲ್ಲಿ ನನಗೆ ಅಭಿಮಾನಿಗಳು ಸಪೋರ್ಟ್ ಮಾಡೋದ್ರ ರೀತಿ ನೋಡ್ತಂದ್ರೆ, ಇಲ್ಲಿ ಒಂಥರ ಹೊರಗೆ ಬಂದು ನೋಡ್ತಂದ್ರೆ ಯಾಕೆಷ್ಟು ಬೇಗ ಹೊರಗೆ ಬನ್ನಿ ಅನ್ನೋದು ನನಗೆ ಪ್ರಶ್ನೆ ಐತಿ. ಎಷ್ಟೋ ಮಂದಿಯಲ್ಲಿ ಎತ್ತದ್ರಾಗೋ ವೀಕ್ ಅದಾರು. ಒಂದು ಜನಕ್ಕೆ ಇಲ್ಲಿ ಟೆಲಿಕಾಸ್ಟ್ ಆಗ್ಯಾವ, ಒಂದೊಂದು ಟೆಲಿಕಾಸ್ಟ್ ಆಗಿಲ್ಲ. ಒಂಥರ ಕೆಟ್ಟ ಪ್ರಶ್ನೆಗಳು ಕಾಡ್ತಾವ ನನಗೆ. ಮುಂದೆ ಏನಿದೆ ಪ್ಲಾನ್ ನಿಮ್ದು? ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ? ಹೆಂಗಿದೆ? ಏನಿಲ್ಲ ಅನ್ನೋದು ಮಾಮೂಲಿ ನನ್ನ ಜೀವನನ. ಜನರಿಂದ ನಾನು ಮೇಲೆ ಬಂದೆ, ಜನರೇ ನನ್ನ ದೇವರೆಂದೆ ಅಂದಂಗ ಸಾಂಗ್ ಬರೀದು, ಸಾಂಗ್ ವಿಡಿಯೋ ಮಾಡೋದು, ಸಾಂಗ್ ಅಪ್ಲೋಡ್ ಮಾಡೋದು, ಅವ್ರ ಆಶೀರ್ವಾದದಿಂದ ಎಷ್ಟು ವ್ಯೂಸ್ ಸಿಗ್ತಾವ ಅದು ನಾನು ಹೊಟ್ಟಿ ಜೀವನ ಅಂತ ತಿಳ್ಕೊಂಡು. ನೆಕ್ಸ್ಟ್ ಸಿನಿಮಾ ಸೀರಿಯಲ್ ಚಾನ್ಸ್ ಅಂತ ಸಿಕ್ಕರೆ ಏನಾದ್ರು ಮಾಡ್ಬೋದಾ? ಇಲ್ಲ, ನಾ ಸೀರಿಯಲ್ಕಂತ ಏನು ಆಗಲ್ಲ. ನನಗೆ ಆ್ಯಕ್ಟಿಂಗ್ ಅಂತ ಕಡಿಮೆ, ನನಗೆ ಆ್ಯಕ್ಟಿಂಗ್ ಅಂತ ಮಾಡಕ್ಕೆ ಬರೋಲ್ಲ. ಇನ್ನೂ ಒಂದು ಸಾಂಗ್ ಹಾಡಂದ್ರೆ 1 ಬಿಟ್ಟು 4 ಹಾಡ್ಬೋದು. ನಮಗೆ ಆ್ಯಕ್ಟಿಂಗ್ ಅಂದ್ರೆ ಭಾಳ ಹಿಂದೆ ಉಳಿತು. ನಾವು ಸ್ವಲ್ಪ ಕಡಿಮೆ ಆ್ಯಕ್ಟಿಂಗ್ ತಿಳ್ಕೊಂಡ್ರೆ. ಎಸ್. ಈಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನೀವು ಹೆಂಗೋ ಸಿಂಗರು, ಸೊ ಹಾಡಿನ ಮೂಲಕ ಎಂಡ್ ಮಾಡಲಿಲ್ಲ ಅಂದ್ರೆ ನನಗೂ ಒಂಚೂರು ಬೇಜಾರಾಗುತ್ತೆ. ಯಾವ್ದಾದ್ರು ಒಂದು ಒಳ್ಳೆ ಹಾಡಿನ ಮೂಲಕ ಎಂಡ್ ಮಾಡೋಣ ಅಂತ. ಒಳ್ಳೆ ಹಾಡಂದ್ರೆ ಈಗ ಬಿಗ್ ಬಾಸ್ ಹೋಗಿತ್ತ ಮುಂಚಿತವಾಗಿ ಒಂದು 4 ದಿನ ಅಂತ ಅದನ್ನು ಭಾಳ ಅರ್ಜೆಂಟಾಗಿ ಸಾಂಗ್ ವಿಡಿಯೋ ಮಾಡಿಕೆಸಿಂದ ನಮ್ಮ ಹುಡುಗ ಅಪ್ಲೋಡ್ ಮಾಡಕ್ಕೆ ಕೊಟ್ಟು ಬಂದೀನಿ. ಈಗ ಬಂದು ನೋಡಿದಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಐತಿ, ಒಳ್ಳೆ ಸಾಂಗ್ ರೈಡಿಂಗ್ ಚಲೋ ಐತಿ. ಎಲ್ಲ ಕಲಾಭಿಮಾನಿಗಳಿಂದ ಒಂದು ಒಳ್ಳೆ ಸಾಂಗ್, ಒಳ್ಳೆ ಲಿರಿಕ್ಸ, ಒಳ್ಳೆ ಮ್ಯೂಸಿಕ. ಅದಕ್ಕೆ ಮ್ಯೂಸಿಕ್ ಹೊಸ ಸಾಂಗ್ ಇದೆ ಅಂದ್ರೆ ನಾ ಡ್ರೈವರ್ ಸಾಂಗ್ ಐತಿಲ್ಲ, ಒಂದು ಮತ್ತೊಂದು ಡ್ರೈವರ್ಗಳು ಸಾಂಗ್ ಮಾಡೀನಿ. ಮ್ಯೂಸಿಕ್ ಕಂಪೋಸರ್ ರವಿ ಬಿಳೂರ, ಸಿಂಗರ್ ನಾನೊಬ್ರಿ, ಮತ್ತು ಮೇಲ್ ಸಿಂಗರ್ ತೃಪ್ತಿ ಧಾರವಾಡ ಅಂತ. ಈ ಮೇಲ್ದ ಫಸ್ಟ್ ಹಾಡ್ತಾನು, ಸೆಕೆಂಡ್ದ ಬಾಯ್ಸ್ದ ಹಾಡ್ತಾನೆ ರೀ. ಮೇಲ್ ಸಿಂಗರ್ದು ಹೆಂಗಂದ್ರೆ, ಹೇ ಡ್ರೈವರ ನೀ ನನ್ನ ಲವ್ವರ, ಹೇ ಡ್ರೈವರ ನೀ ನನ್ನ ಲವ್ವರ, ದೇಶ ತಿರುಗಿ ಬರೋ ನನ್ನ ಸಾಹುಕಾರ, ನಿನ್ನ ನೋಡಿದರ ಏನೋ ಒಂತರ, ಡ್ರೈವರನ ಲವ್ವರನ. ಇನ್ನು ಬಾಯ್ಸ್, ಓ ಸುಂದರಿ ನೀ ನನ್ನ ಬಂಗಾರಿ, ಓ
ನೀ ನನ್ನ ಬಂಗಾರಿ ಮೆಚ್ಚಿ ಡ್ರೈವರನ ರೈತನ ಮಗನ ಬಿಟ್ಟ ಹೋಗ ಬ್ಯಾಡ ನೀನು ನನ್ನ ಸುಂದರಿ ಬಂಗಾರಿ. ನೈಸ್ ನೈಸ್ ನೈಸ್, ಸೂಪರ್ ಸೂಪರ್. ಒಳ್ಳೆದಾಗ್ಲಿ, ಇನ್ನೊಂದಷ್ಟು ಹಾಡುಗಳು ನಿಮ್ಮ ಮೂಲಕ ಬರಲಿ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮ್ ಬೀಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ರ ಥ್ಯಾಂಕ್ ಯು ಮಾಡುವ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದು ಮಾಡುವರ ಒಂದು ಬಿಗ್ ಬಾಸ್ ಜರ್ನಿ. ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.